ಅಥವಾ ಮಕಾನ ಬಗ್ಗೆ ನೀವು ಬಹುಶಃ ಎಲ್ಲರೂ ಕೂಡ ಕೇಳಿರ್ತೀರಾ. ಭಾರತದಾದ್ಯಂತ ಈ ಮಕಾನಗೆ ಚಿನ್ನದಂತ ಬೆಲೆ ಇದೆ. ಇನ್ನು ಬಿಹಾರ ಒಂದೇ ಸರಿಸುಮಾರು 90% ಮಕಾನವನ್ನ ಬೆಳೆಯುತ್ತೆ. ಮಕಾನದಲ್ಲಿ ಫೈಬರ್, ವಿಟಮಿನ್, ಪ್ರೋಟೀನ್ ಅಂಶಗಳಿರುತ್ತೆ. ಸೊ ರೈತರು ಮಕಾನ ಕೊಯ್ಲಿಗಾಗಿ 8 ರಿಂದ 12 ಅಡಿಗಳಷ್ಟು ಆಳದಲ್ಲಿರುವಂತಹ ಕೆಸರಿನ ಕೊಳಗಳಲ್ಲಿ ಮಕಾನ ಬೀಜಗಳನ್ನ ಕೊಯ್ಲು ಮಾಡ್ತಾರೆ. ಸೊ ಮಕಾನ ಕೃಷಿಗೆ 30 ಸೆಂಟಿಮೀಟರ್ ನಿಂದ 300 ಸೆಂಟಿಮೀಟರ್ ವರೆಗಿನ ಆಳವನ್ನ ಹೊಂದಿರುವಂತಹ ತಗ್ಗು ಜಲಮೂಲಗಳು ಬೇಕಾಗುತ್ತೆ. ಮೊದಲು ಬೀಜಗಳನ್ನ 2 ರಿಂದ 3 ದಿನಗಳ ಕಾಲ ನೀರಿನಲ್ಲಿ ನೆನೆಸಿಡಬೇಕು. ಮಕಾನ ಸಸ್ಯಗಳು ಸುಮಾರು 4 ರಿಂದ 5 ತಿಂಗಳಲ್ಲಿ ಬೆಳೆಯುತ್ತೆ. ಈ ಅವಧಿಯಲ್ಲಿ ಸಸ್ಯದಲ್ಲಿ ತೇಲುವ ಎಲೆಗಳನ್ನ ನೀವು ನೋಡಬಹುದು. ಮುಖ್ಯವಾಗಿ ಕೊಯ್ಲ ಇದರಲ್ಲಿ ದೊಡ್ಡ ಕೆಲಸ. ತುಂಬಾ ನಾಜೂಕಾಗಿ ಬೀಜಗಳನ್ನ ತೆಗಿಬೇಕಾಗತ್ತೆ. ಸೊ ನೀರಿನ ತಳಭಾಗಕ್ಕೆ ಹೋಗಿ ನೀವು ಕಟಾವನ್ನ ಮಾಡಬೇಕಾಗತ್ತೆ. ನಂತರ ಅದನ್ನ ಶುದ್ಧ ಮಾಡಿ ಒಣಗಿಸಬೇಕು. ಜೊತೆಗೆ ಬೀಜಗಳನ್ನ ಗ್ರೇಡಿಂಗ್ ಕೂಡ ಮಾಡಬೇಕಾಗತ್ತೆ. ಕಾಸ್ಟ್ ಐರನ್ ಫ್ಯಾನ್ ಬಳಸ್ಕೊಂಡು ನೀವು ಹೀಟ್ ಕೂಡ ಮಾಡಬೇಕು. ಸೊ ಮಕಾನವನ್ನ 45 ರಿಂದ 72 ಗಂಟೆಗಳ ಕಾಲ ದೊಡ್ಡ ದೊಡ್ಡ ಪಾಟ್ ನಲ್ಲಿ ತಂಪು ಮಾಡಲಾಗುತ್ತೆ. ಅಷ್ಟೇ ಅಲ್ಲ, ತಾಪಿ ಅನ್ನುವಂತ ಮರದ ಉಪಕರಣವನ್ನ ಬಳಸಿಕೊಂಡು ಬೀಜಗಳನ್ನ ಬೇರ್ಪಡಿಸಲಾಗುತ್ತೆ. ಅಷ್ಟೇ ಅಲ್ಲ, ಬೀಜಗಳನ್ನ ನಂತರ ಪ್ಯಾಕ್ ಮಾಡಿ ಮಾರಾಟ ಮಾಡ್ತಾರೆ. 200 ಗ್ರಾಂ ಮಕಾನ ಪ್ಯಾಕ್ಗೆ 450 ರಿಂದ 500 ರೂಪಾಯಿ ಬೆಲೆ ಇದೆ.